ಹಲೋ ಸ್ನೇಹಿತರೆ, ನಾವಿವತ್ತು 2030 ಪ್ಲಾಟಲ್ಲಿ ಗ್ರೌಂಡ್ ಪ್ಲಸ್ ಒನ್ ಮನೆ ಕಟ್ಟಕ್ಕೆ ಬ್ಯಾಂಗ್ಳೂರಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ತಿಳ್ಕೊಳ್ಳೋಣ. ನಾನು ಈ ವಿಡಿಯೋನ ಜನವರಿ 12ನೇ ತಾರೀಕು 2025 ಈ ದಿನದಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ನಿಮ್ಮ ಮನೆ ಕಟ್ಟೋದಕ್ಕೆ ಎಷ್ಟು ಮೆಟೀರಿಯಲ್ಗೆ ಖರ್ಚಾಗುತ್ತೆ, ಲೇಬರ್ಗೆ ಎಷ್ಟು ಖರ್ಚಾಗುತ್ತೆ, ಈ ಎಲ್ಲ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ವಿಡಿಯೋ ಎಂಡಲ್ಲಿ ಕಂಪ್ಲೀಟ್ ಒಂದು 2030 ಪ್ಲಾಟಲ್ಲಿ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು ಸೇರಿಸಿ 1200 ಕಾರ್ಪೆಟ್ ಏರಿಯಲ್ಲಿ ಎಷ್ಟು ಖರ್ಚು ಬರುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ನನ್ನ ಚಾನಲಲ್ಲಿ ಇದೇ ರೀತಿ ಉಪಯೋಗ ಆಗೋಂಥ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆಮೇಲೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಸೊ ನಾನು ಹೇಳಿರೋ ರೀತಿ ಗ್ರೌಂಡ್ ಫ್ಲೋರ್ ಪ್ಲಸ್ ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರಲ್ಲಿ 600 ಸ್ಕ್ವೇರ್ ಫೀಟ್ ಮತ್ತು ಫಸ್ಟ್ ಫ್ಲೋರಲ್ಲಿ 600 ಸ್ಕ್ವೇರ್ ಫೀಟ್, ಟೋಟಲ್ ಬಿಲ್ಟಪ್ ಏರಿಯಾ 1200 ಅಡಿ ಬರುತ್ತೆ. ಸೊ ಇಷ್ಟಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಾವಿವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಎಕ್ಸ್ಕವೇಷನ್ಗೆ ಎಷ್ಟು ಖರ್ಚಾಗುತ್ತೆ. ಸೊ ನಾವು ಇಲ್ಲಿ ಫಸ್ಟ್ JCBನ ಯೂಸ್ ಮಾಡಬೇಕಾಗುತ್ತೆ. ಎಕ್ಸ್ಕವೇಷನ್ಗೆ ಹಳ್ಳ ತೋಡ್ಸಕ್ಕಾಗ್ಬೋದು, ಅದಾದ್ಮೇಲೆ ಮತ್ತೆ ಮಣ್ಣು ವಾಪಸ್ ಮುಚ್ಚಿಸಕ್ಕಾಗ್ಬೋದು, ಅದಾದ್ಮೇಲೆ ಫೌಂಡೇಶನ್ ಒಳಗಡೆ ನೀವು ಬ್ಯಾಕ್ ಫಿಲ್ಲಿಂಗ್ ಮಾಡೋದಕ್ಕಾಗ್ಬೋದು. ಎಲ್ಲದಕ್ಕೂ JCB ವರ್ಕ್ಗೆ ನಿಮ್ಗೊಂದು 10,000 ರಿಂದ 15,000 ಆಗುತ್ತೆ. ಮತ್ತೆ ನೀವು ಫೌಂಡೇಶನ್ ಹಾಕ್ಸೋದಕ್ಕೆ ನಿಮ್ಗೆ ಮೆಟೀರಿಯಲ್ ಎಷ್ಟು ಯೂಸ್ ಆಗುತ್ತೆ ಅಂದ್ರೆ, ನಿಮ್ಗೆ ಸಿಮೆಂಟ್ ಬ್ಯಾಗ್ಸ್ ನಿಮ್ಗೆ 100 ಬ್ಯಾಗ್ ಬೇಕಾಗುತ್ತೆ. ಒಂದು ಬ್ಯಾಗ್ 400 ರೂಪಾಯಿ ಅಂತ ಇಟ್ಕೊಂಡ್ರು ನಿಮ್ಗೆ 40,000 ರೂಪಾಯಿ ಸಿಮೆಂಟ್ಗೆ ಖರ್ಚಾಗುತ್ತೆ. ಸೊ ಇದು ನಿಮ್ಗೆ ಫುಟ್ಟಿಂಗು, ಫೌಂಡೇಶನ್ ಹಾಕಿ ಪ್ಲಿಂತ್ ಎಲ್ಲ ಹಾಕೋವರೆಗೂ ನಿಮ್ಗೆ ಒಂದು 100 ಬ್ಯಾಗ್ ಅಲ್ಲಿ ನೀವು ಈಸಿಯಾಗಿ ಮಾಡ್ಕೋಬಹುದು. ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಎಮ್ ಸ್ಯಾಂಡ್ ಎಷ್ಟು ಬೇಕಾಗುತ್ತೆ ಅಂದ್ರೆ, ಇವಾಗ ನಾನು ಇದು ಎಮ್ ಸ್ಯಾಂಡ್ ಮತ್ತೆ ಅಗ್ರಿಗೇಟರ್ನ ಟನ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ಸೊ ಎಮ್ ಸ್ಯಾಂಡ್ ನಿಮ್ಗೆ ಒಂದು 80 ಟನ್ ಬೇಕಾಗುತ್ತೆ. ಸೊ ಟನ್ಗೆ 1000 ರೂಪಾಯಿ ಅಂತ ಇಟ್ಕೊಂಡ್ರು ನಿಮ್ಗೆ ಎಮ್ ಸ್ಯಾಂಡ್ಗೆ 1 ಲಕ್ಷವರೆಗೂ ಖರ್ಚಾಗುತ್ತೆ. ಅದಾದ್ಮೇಲೆ ಅಗ್ರಿಗೇಟರ್ ನಿಮ್ಗೆ ಒಂದು 25 ಟನ್ ವರೆಗೂ ನಿಮ್ಗೆ ಇಲ್ಲಿ ಖರ್ಚು ಬರುತ್ತೆ. 25 ಟನ್ಗೆ ನಿಮ್ಗೆ 25,000 ವರೆಗೂ ಖರ್ಚಾಗುತ್ತೆ. ಅದಾದ್ಮೇಲೆ ಸ್ಟೀಲ್ ನಿಮ್ಗೆ 1 ಟನ್ ಬೇಕಾಗುತ್ತೆ. ಸೊ 60,000 ನಿಮ್ಗೆ ಸ್ಟೀಲ್ಗೆ ಇಲ್ಲಿ ಖರ್ಚಾಗುತ್ತೆ. ಆಮೇಲೆ ನೀವು ಸಂಪು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ನಿಮ್ಗೆ ಒಂದು 3,000 ಇಟ್ಟಿಗೆ ಬೇಕಾಗುತ್ತೆ. ಸೊ ನೀವು ಇಟ್ಟಿಗೆಗೆ ಒಂದು 30,000 ಅಂತ ಇಟ್ಕೊಳ್ಳಿ. ಸೊ ಸಿಮೆಂಟ್ ಬ್ಲಾಕ್ಸ್ ಯೂಸ್ ಮಾಡಿದ್ರು ನಿಮ್ಗೆ ರೇಟ್ ಹೆಚ್ಚು ಕಮ್ಮಿ ಅಷ್ಟೇ ಬರುತ್ತೆ. ಆಮೇಲೆ ನಿಮ್ಗೆ ಇಲ್ಲಿ ಲೇಬರ್ ಕಾಸ್ಟ್ ನೀವು ಗಾರೆ ಕೆಲಸದವ್ರಿಗೆ ಒಂದು 50,000 ರಿಂದ 70,000 ವರೆಗೂ ಆಗುತ್ತೆ ನಿಮ್ಗೆ. ಓವರ್ ಆಲ್ ಫೌಂಡೇಶನ್ಗೆ ನಿಮ್ಗೆ 3 ಲಕ್ಷ ಖರ್ಚಾಗುತ್ತೆ. ನೆಕ್ಸ್ಟ್ ನಿಮ್ಗೆ ಸ್ಟ್ರಕ್ಚರ್ ಮತ್ತೆ ವಾಲ್ ಕನ್ಸ್ಟ್ರಕ್ಷನ್ಗೆ ಎಷ್ಟು ಖರ್ಚಾಗುತ್ತೆ ಅಂತ. ಸೊ ಇಲ್ಲಿ ನಿಮ್ಗೆ ಒಂದು 15,000 ಇಟ್ಟಿಗೆ ಬೇಕಾಗುತ್ತೆ. ಸೊ ಅದಕ್ಕೆ ಇಲ್ಲಿ 1.5 ಲಕ್ಷವರೆಗೂ ಖರ್ಚಾಗುತ್ತೆ ನಿಮ್ಗೆ. ಅದಾದ್ಮೇಲೆ 250 ಸಿಮೆಂಟ್ ಬ್ಯಾಗ್ ಬೇಕಾಗಿರೋದ್ರಿಂದ ನಿಮ್ಗೆ ಇಲ್ಲಿ 1 ಲಕ್ಷವರೆಗೂ ಖರ್ಚಾಗುತ್ತೆ. ಆಮೇಲೆ ನಿಮ್ಗೆ ಇಲ್ಲಿ ಎಮ್ ಸ್ಯಾಂಡು ಒಂದು 60 ಟನ್ ಬೇಕಾಗಿರೋದ್ರಿಂದ ನಿಮ್ಗೆ ಎಮ್ ಸ್ಯಾಂಡ್ಗೆ ಒಂದು 60,000 ಆಗುತ್ತೆ. ಆಮೇಲೆ ಸ್ಟೀಲು 2 ಟನ್ ಯೂಸ್ ಮಾಡ್ತೀರಾ, ಅದಕ್ಕೆ ನಿಮ್ಗೆ 1,20,000 ವರೆಗೂ ಖರ್ಚಾಗುತ್ತೆ. ಆಮೇಲೆ ಸ್ಟ್ರಕ್ಚರ್ ಮತ್ತೆ ವಾಲ್ ಕನ್ಸ್ಟ್ರಕ್ಷನ್ಗೆ ಲೇಬರ್ ಕಾಸ್ಟ್ ನಿಮ್ಗೆ 2 ಲಕ್ಷವರೆಗೂ ಆಗುತ್ತೆ. ಓವರ್ ಆಲ್ ನಿಮ್ಗೆ ಸ್ಟ್ರಕ್ಚರ್ ಮತ್ತೆ ವಾಲ್ ಕನ್ಸ್ಟ್ರಕ್ಷನ್ಗೆ 6 ರಿಂದ 7 ಲಕ್ಷವರೆಗೂ ಖರ್ಚಾಗುತ್ತೆ. ನೆಕ್ಸ್ಟ್ ನಾವು ರೂಫ್ ಕನ್ಸ್ಟ್ರಕ್ಷನ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ. ಸೊ ರೂಫ್ ಕನ್ಸ್ಟ್ರಕ್ಷನ್ ಅಲ್ಲಿ ನಮ್ಗೆ ಸುಮಾರು ಒಂದು 150 ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ. ಸೊ ಇದಕ್ಕೆ ಒಂದು 60,000 ಖರ್ಚಾಗುತ್ತೆ. ಅದಾದ್ಮೇಲೆ ಎಮ್ ಸ್ಯಾಂಡು ಒಂದು 40 ಟನ್ ಬೇಕಾಗುತ್ತೆ. ಸೊ ಇದಕ್ಕೆ ಒಂದು 40,000 ವರೆಗೂ ಖರ್ಚಾಗುತ್ತೆ. ಆಮೇಲೆ ಅಗ್ರಿಗೇಟರ್ಸ್ ಇಲ್ಲಿ ಒಂದು 20 ಟನ್ ಸಾಕಾಗುತ್ತೆ. ಸೊ ಇದಕ್ಕೆ ಒಂದು 20,000 ಆಗುತ್ತೆ. ಆಮೇಲೆ ಸ್ಟೀಲು 2 ಟನ್ ಬೇಕಾಗುತ್ತೆ. ಸೊ ಇಲ್ಲಿ 1,20,000 ನಿಮ್ಗೆ 2 ರೂಫ್ಗೂ ಸೇರಿ ಆಗುತ್ತೆ. ಆಮೇಲೆ ಲೇಬರ್ ಕಾಸ್ಟ್ ನಿಮ್ಗೆ ಸುಮಾರು ಒಂದು 50,000 ವರೆಗೂ ಇಲ್ಲಿ ರೂಫ್ಗೆ ಮಾತ್ರ ಖರ್ಚಾಗುತ್ತೆ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ರೂಫ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ 2,40,000 ಇಂದ 2,80,000 ವರೆಗೂ ಸುಮಾರು ನಿಮ್ಗೆ ಖರ್ಚಾಗುತ್ತೆ. ನೆಕ್ಸ್ಟ್ ನಾವು ಫ್ಲೋರಿಂಗ್ ಬಗ್ಗೆ ಮಾತಾಡೋಣ. ಫ್ಲೋರಿಂಗ್ ಅಲ್ಲಿ ನೀವೇನಾದ್ರೂ ಟೈಲ್ಸ್ ಯೂಸ್ ಮಾಡ್ಕೊಂಡು ನೀವು ಫ್ಲೋರಿಂಗ್ ಹಾಕಿಸ್ತೀನಿ ಅಂದ್ರೆ ನಿಮ್ಗೆ ಫ್ಲೋರಿಂಗ್ ಅಲ್ಲಿ ಟೈಲ್ಸ್ಗೆ 50 ರೂಪಾಯಿ ಸ್ಕ್ವೇರ್ ಫೀಟ್ ಇಂದಾನು ಸ್ಟಾರ್ಟಿಂಗ್ ಇದೆ. ಸೊ ನೀವು ಆ ರೇಟಲ್ಲಿ ತಗೊಂಡ್ರೆ ನಿಮ್ಗೊಂದು 60,000 ರೂಪಾಯಿ ಆಗುತ್ತೆ ಮೆಟೀರಿಯಲ್ಸ್ಗೆ. ಆದ್ರೆ ನೀವು ಚೆನ್ನಾಗಿರೋ ಸ್ಟೈಲು, ಆಮೇಲೆ ಸ್ವಲ್ಪ ಗ್ಲಾಸಿ ಫಿನಿಶು ಈ ತರ ಎಲ್ಲ ಹೋದ್ರೆ ನಿಮ್ಗೆ ರೇಟು ವೇರಿ ಆಗುತ್ತೆ. ಆಮೇಲೆ ನೀವು ಏನಾದ್ರೂ ಗ್ರಾನೈಟ್ ಹಾಕ್ಸ್ಬೇಕು, ಮಾರ್ಬಲ್ ಹಾಕ್ಸ್ಬೇಕು, ಸೊ ಈ ತರ ಎಲ್ಲ ಹೋದ್ರೆ ನಿಮ್ಗೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಲೇಬರು ಮತ್ತೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಒಂದು ಆವರೇಜ್ ಆಗಿ ನೀವು ಒಂದು ಟೈಲ್ಸ್ ಹಾಕಿಸ್ಕೊಂಡ್ರೆ 1,20,000 ಇಂದ 1.5 ಲಕ್ಷವರೆಗೂ ಆಗುತ್ತೆ. ಬಟ್ ನೀವು ಗ್ರಾನೈಟ್, ಮಾರ್ಬಲ್ ಎಲ್ಲ ಹೋದ್ರೆ ನಿಮ್ಗೆ ಒಂದು 3 ಲಕ್ಷವರೆಗೂ ನಿಮ್ಗೆ ಇಲ್ಲಿ ಖರ್ಚು ಬರುತ್ತೆ. ನೆಕ್ಸ್ಟ್ ನೀವು ಡೋರು ಮತ್ತೆ ವಿಂಡೋಸ್ಗೆ ಎಷ್ಟಾಗುತ್ತೆ ಅಂದ್ರೆ, ನೀವು ಮೇನ್ ಡೋರ್ಗೆ ಟೀಕ್ ವುಡ್ ಹಾಕಿಸ್ತೀವಿ, ಗಾನಾ ಟೀಕ್ ಅಂದ್ರೆ
ನಿಮಗೆ ಒಂದು 20,000-25,000ವರೆಗೂ ಆಗುತ್ತೆ. ಇಲ್ಲ ಲ್ಯಾಮಿನೇಟ್ ಡೋರ್ಸ್ ಅಲ್ಲೇ ಒಳ್ಳೊಳ್ಳೆ ಸ್ಟೈಲ್ಗಳಿರೋ ಡೋರು ಇದೆ, ಅದಕ್ಕೂ ಅಷ್ಟೇ ಆಗುತ್ತೆ ಆಲ್ಮೋಸ್ಟ್ ರೇಟು. ಇಲ್ಲ ಅಂದ್ರೆ ನೀವೇನಾದ್ರೂ ಇನ್ನ ಒಳ್ಳೆ ಟೀಕ್ ವುಡ್ಗೆ ಹೋಗ್ತೀನಿ, ಆಮೇಲೆ ಒಳ್ಳೆ ರೋಸ್ ವುಡ್ಗೆ ಹೋಗ್ತೀನಿ ಅಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ರೂಮ್ ಡೋರ್ಗಳಿಗೆ ಮತ್ತೆ ಬಾತ್ರೂಮ್ ಡೋರ್ಗಳಿಗೆ ನಿಮಗೆ ಒಂದು 5 ಡೋರ್ಗೆ ನೀವು ಇನ್ಸ್ಟಾಲ್ ಮಾಡಿಸಿದ್ರೆ ನಿಮ್ಗೊಂದು 25,000ವರೆಗೂ ಖರ್ಚು ಬರುತ್ತೆ. ನೆಕ್ಸ್ಟ್ ನೀವು ಅಲ್ಯೂಮಿನಿಯಂ ಡೋರ್ಸ್ ಇಲ್ಲ UPVC ಡೋರ್ಸ್ನ ಹಾಕಿಸ್ಕೊಂಡ್ರೆ ನಿಮಗೆ ಇಲ್ಲೊಂದು 48,000ವರೆಗೂ ನಿಮಗೆ ಖರ್ಚು ಬರುತ್ತೆ. ಮತ್ತೆ ಇಲ್ಲ ನಿಮಗೆ ವುಡನ್ ಡೋರ್ಸೇ ಬೇಕು, ವುಡನ್ ವಿಂಡೋಸೇ ಬೇಕು ಅಂದ್ರೆ ನಿಮ್ಗೆ ಅದಕ್ಕೆ ತಕ್ಕಂತೆ ರೇಟ್ಗಳನ್ನ ನೀವು ಕೊಡ್ಬೇಕಾಗುತ್ತೆ. ಯಾವ ವುಡ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಅದ್ರ ಪ್ರಕಾರ. ಓವರ್ ಆಲ್ ನಿಮಗೆ ಡೋರ್ ಮತ್ತೆ ವಿಂಡೋಸ್ಗೆ 1,00,000 ಇಂದ 1,20,000ವರೆಗೂ ಖರ್ಚು ಬರುತ್ತೆ. ನೆಕ್ಸ್ಟ್ ನಾವು ಎಲೆಕ್ಟ್ರಿಕ್ ವರ್ಕ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನಿಮಗೆ ವೈರಿಂಗ್ಗೆ ಒಂದು 50,000ವರೆಗೂ ಖರ್ಚು ಬರುತ್ತೆ. ಆಮೇಲೆ ಸ್ವಿಚ್ ಬೋರ್ಡು ಆ ಥರ ಎಲ್ಲ ನೀವು ಪರ್ಚೇಸ್ ಮಾಡಿದಾಗ ನಿಮ್ಗೆ ಅದೊಂದು 30,000ವರೆಗೂ ಖರ್ಚು ಬರುತ್ತೆ. LED ಲೈಟ್ಸು, ಫ್ಯಾನ್ಸು ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರೆ ನೀವು ಅದೊಂದು 30,000ವರೆಗೂ ಖರ್ಚಾಗುತ್ತೆ. ಓವರ್ ಆಲ್ ನಿಮಗೆ ಎಲೆಕ್ಟ್ರಿಕ್ಗೆ ಲೇಬರ್ ಕಾಸ್ಟು 40,000ವರೆಗೂ ಖರ್ಚಾಗುತ್ತೆ. ಇಲ್ಲಿ ನಾನು POP, ಫಾಲ್ ಸೀಲಿಂಗು ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿಲ್ಲ. ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ನಿಮಗೆ ಅದಕ್ಕೆ ಎಕ್ಸ್ಟ್ರಾ ಆಗಿರೋ ರೇಟ್ಸ್ ಇರುತ್ತೆ. ಸೊ ನಿಮಗೆ ಎಲೆಕ್ಟ್ರಿಕ್ ವರ್ಕ್ಗೆ ನಾರ್ಮಲ್ ಆಗಿ 1.5 ಲಕ್ಷವರೆಗೂ ಖರ್ಚಾಗುತ್ತೆ. ಪ್ಲಂಬಿಂಗ್ ಅಂಡ್ ಸ್ಯಾನಿಟರಿಗೆ ಎಷ್ಟು ಖರ್ಚಾಗುತ್ತೆ? ಸೊ ಪೈಪು, ಆಮೇಲೆ ಈ ಮೆಟೀರಿಯಲ್ಸ್, ಇಂಥ ಮೆಟೀರಿಯಲ್ಸ್ಗೆಲ್ಲ ನಿಮ್ಗೊಂದು 50,000ವರೆಗೂ ಖರ್ಚು ಬರುತ್ತೆ. ಆಮೇಲೆ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗ್ಬೋದು, ಆಮೇಲೆ ಟ್ಯಾಪ್ಸ್ ಆಗ್ಬೋದು, ಶವರ್ ಆಗ್ಬೋದು, ಇಂಥದಕ್ಕೆಲ್ಲ ನಿಮ್ಗೊಂದು 40,000ವರೆಗೂ ಖರ್ಚು ಬರುತ್ತೆ. ಆಮೇಲೆ ಕಿಚನ್ಗೆ ನೀವೇನಾದ್ರೂ ಸಿಂಕ್ ತಗೊಳ್ಬೇಕು ಅಂದ್ರೆ ಅದಕ್ಕೊಂದು 10,000 ಖರ್ಚಾಗುತ್ತೆ. ಸೊ ಆವ್ರೇಜ್ ಆಗಿ ಒಂದು ಪ್ಲಂಬಿಂಗ್ ಲೇಬರ್ ಕಾಸ್ಟ್ಗೆ 2 ಫ್ಲೋರಿಂದ ಸೇರಿಸಿ ನಿಮ್ಗೊಂದು 50,000ವರೆಗೂ ಖರ್ಚು ಬರುತ್ತೆ. ಸೊ ಓವರ್ ಆಲ್ ನಿಮಗೆ ಪ್ಲಂಬಿಂಗ್ ಕಾಸ್ಟ್ 1.5 ಲಕ್ಷವರೆಗೂ ಆಗುತ್ತೆ. ನೆಕ್ಸ್ಟ್ ನಿಮಗೆ ಪೇಂಟಿಂಗು ಮತ್ತೆ ಫಿನಿಶಿಂಗ್ಗೆ 1,20,000ವರೆಗೂ ಖರ್ಚಾಗುತ್ತೆ, ಲೇಬರ್ ಕಾಸ್ಟ್ ಸೇರಿಸಿ. ಸೊ ನಿಮಗೆ ಒಳಗಡೆ ಪೇಂಟ್ಗೆ ಎಲ್ಲದಕ್ಕೂ ಒಂದು 80,000 ಆಗುತ್ತೆ. ಆಮೇಲೆ ಆಚೆ ಪ್ರೈಮರು ಮತ್ತೆ ಪೇಂಟ್ಗೆ ನಿಮಗೆ ಒಂದು 40,000ವರೆಗೂ ಖರ್ಚಾಗುತ್ತೆ. ಸೊ ಇದು ನಾರ್ಮಲ್ ಪೇಂಟಿಂಗ್ಗೋಸ್ಕರ ಮಾತ್ರ. ಆಮೇಲೆ ನೀವೇನಾದ್ರೂ ಟೆಕ್ಸ್ಚರ್ ಡಿಸೈನ್ಸು, ಆಮೇಲೆ ಬೇರೆ ತರ ಡಿಸೈನ್ಸ್ ಎಲ್ಲ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಇದೆಲ್ಲ ಬಿಟ್ಟು ಮತ್ತೆ ವಾಟರ್, ಎಲೆಕ್ಟ್ರಿಸಿಟಿ, ಆಮೇಲೆ ಟ್ರಾನ್ಸ್ಪೋರ್ಟೇಷನ್, ಪರ್ಮಿಷನ್ಸ್ಗಳು ತಗೊಳೋದು, ನೀವೇನಾದ್ರೂ ಮನೆ ಪ್ಲಾನ್ ಮಾಡಿಸಿದ್ರೆ, ಆಮೇಲೆ ಮಣ್ಣು ಫೌಂಡೇಶನ್ ಒಳಗಡೆ ತುಂಬಿಸೋದು, ಆಮೇಲೆ ಅದರ್ ಎಕ್ಸ್ಟ್ರಾ ಡಿಸೈನ್ಸ್ ಏನಾದ್ರು ಮಾಡಿಸಿದ್ರೆ ಇದೆಲ್ಲದಕ್ಕೂ ನಿಮ್ಗೆ 1 ರಿಂದ 2 ಲಕ್ಷ ಆಗುತ್ತೆ. ಸೊ ಈ ರೀತಿ ನೀವೆಲ್ಲ ಲೆಕ್ಕ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ 20-30 ಮನೆ ಕಟ್ಟೋದಕ್ಕೆ 21 ಲಕ್ಷದಿಂದ 23 ಲಕ್ಷ ಆಗುತ್ತೆ. ಎಲ್ಲಾ ತರ ಕ್ವಾಲಿಟಿ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡ್ಕೊಂಡು ಕಟ್ಟಿಸ್ತಾರೆ. ಆಮೇಲೆ ಇದರಲ್ಲಿ ಏನ್ ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ಇಂಟೀರಿಯರ್ ಡಿಸೈನ್ಸ್. ಸೊ ಇಂಟೀರಿಯರ್ ಡಿಸೈನ್ಸ್ ನ ನೀವು ಮಾಡಿಸ್ಬೇಕು ಅಂದ್ರೆ ನಿಮ್ಗೆ ಮಿನಿಮಮ್ ಒಂದು 4 ರಿಂದ 5 ಲಕ್ಷ ಖರ್ಚು ಬರುತ್ತೆ ಇಲ್ಲಿ. ಸೊ ಅವಾಗ ನಿಮ್ಗೆ ಓವರ್ ಆಲ್ ಇಂಟೀರಿಯರ್ ಡಿಸೈನ್ಸ್ ಸೇರಿಸಿ ಒಂದು 26 ರಿಂದ 27 ಲಕ್ಷ ನಿಮ್ಗೆ ಮನೆಗಾಗುತ್ತೆ.